ಕೊನೆಯದಾಗಿ ಇದನ್ನ ಇಂದಿನ ಕಥಾನಾಯಕರಂತಹ ಸುಬುಧೇಂದ್ರ ತೀರ್ಥರಿಗೆ ಇದನ್ನು ಅನ್ವಯಿಸಿ ಹೇಳ್ಬೋದು. ಏಕಯಾ ಗೋ ವಿನಿಶ್ಚಿತ್ಯ, ಈ ಒಂದು ಸುಧಾಮಂಗಳದಿಂದ ಎರಡನ್ನು ನಿಶ್ಚಯಿಸಿಕೊಂಡ್ರು. ಸ್ವತಂತ್ರ ತತ್ವ ಹಾಗೂ ಅಸ್ವತಂತ್ರ ತತ್ವಗಳನ್ನು ನಿಶ್ಚಯಿಸಿಕೊಂಡು ಚತುರ್ಭಿಹಿ ತ್ರೀನ್ ವಶೀಕರು. ಚತುರ್ಭಿಹಿ ಅಂತಂದ್ರೆ ಚತುರ್ಯುಗದ ಮೂಲರಾಮ ದೇವರಿಂದ ಮೂರನ್ನು ಅಂತಂದ್ರೆ ಪ್ರಹ್ಲಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳವರನ್ನ ಭಕ್ತಿಯಿಂದ ವಶಪಡಿಸಿಕೊಂಡು ಪಂಚಜಿತ್ವ, ಪಂಚ ಅಂದ್ರೆ ಪಂಚತ್ವ ಅಂತ ಅರ್ಥ. ಪಂಚತ್ವ ಅಂದ್ರೆ ಅಪಕೀರ್ತಿ, ಅಪಮೃತ್ಯು, ಇದನ್ನೆಲ್ಲವನ್ನು ಕೂಡ ಜಿತ್ವ, ಗೆದ್ದು ಎಲ್ಲವನ್ನು ಕೂಡ ದಾಟಿ ಷಡ್ ವಿಧಿತ್ವ, ಷಡ್ರಸಗಳು ಅಂತ ಇದೆ. ಸಿಹಿ, ಕಹಿ, ಖಾರ, ಕಟು, ಈ ಷಡ್ರಸಗಳಿಗೆ ದ್ಯೋತಕವಾದಂತಹ ಜನರಿದ್ದಾರೆ. ಸಿಹಿ ಮನಸ್ಸಿನ ಜನರು, ಖಾರ ಮನಸ್ಸಿನ ಜನರು, ಕಹಿ ಮನಸ್ಸಿನ ಜನರು. ಷಡ್ ವಿಧಿತ್ವ ಎಲ್ಲ ಮನಸ್ಸಿನ ಜನರ ಮನೋಭಾವವನ್ನು ಅರ್ಥೈಸಿಕೊಂಡು ಸಪ್ತಹಿತ್ವ, ಸಪ್ತಹಿತ್ವ ಅಂದರೆ ಹೋಹಾ ತ್ಯಾಗೆ ಅಂದ್ರೆ ಸಪ್ತದತ್ವ ಅಂತ ಇಟ್ಕೊಳ್ಳೋಣ. ಸಪ್ತದತ್ವ ಅಂದ್ರೆ ಬಂಗಾರ, ಬೆಳ್ಳಿ, ಹಣ, ಅನ್ನ, ವಿದ್ಯೆ, ಶೀಲ, ವಿನಯ, ಈ ಸಪ್ತ ಪದಾರ್ಥಗಳನ್ನು ದಾನ ಮಾಡಿ ಸುಖೀಭವ, ಸುಖವಾಗಿ ಇದ್ದಾರೆ ಸುಬುಧೇಂದ್ರ ತೀರ್ಥರು. ಆ ಸುಖ ಅವರಿಗೆ ಶಾಶ್ವತವಾಗಿರಲಿ ಅಂತೇಳಿ ಸಂದರ್ಭದಲ್ಲಿ ವಿಶೇಷವಾಗಿ ಹಾರೈಸ್ತೇವೆ. ಒಂದು ಅನಿಸ್ತು, ಸುಬುಧೇಂದ್ರ ತೀರ್ಥರು ಸುಧಾಮಂಗಳ ಇದೆ. ಈ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಅಂತಂದ್ರೆ ಮಂತ್ರಾಲಯಕ್ಕೆ ಬಂದ್ರೆ ಬಹಳ ತಾಪ. ತಾಪ ಅಂದ್ರೆ ನಮ್ಮ ಸಂಸಾರದ ಸಹ ತಾಪವನ್ನು ಪರಿಹರಿಸುವ ಗುರುರಾಯರು. ಆದರೂ ಕೂಡ ನಾವು ಎಲ್ಲ ಸಂಸಾರಿಗಳು ಈ ಸಂಸಾರದಲ್ಲಿ ಇದ್ದೇವೆ. ನಮಗೆ ಈ ತಾಪವನ್ನು ಸಹಿಸುವ ಶಕ್ತಿ ಬಹಳ ಕಷ್ಟ. ನೀವೆಲ್ಲ ಕೇಳ್ಬೋದು ಉಡುಪಿ ಮಂದಿಗೆ ಈ ತಾಪ ಯಾವ ಲೆಕ್ಕ ಅಂತ. ಆದರೂ ಉಡುಪಿ ಮಂದಿಯೂ ಭಯ ಬೀಳುವ ತಾಪ ಇಲ್ಲಿದೆ ನಮಗೆ. ಆದರೂ ಈ ತಾಪದಲ್ಲಿ ಮಂತ್ರಾಲಯದಲ್ಲಿ ಸುಧಾಮಂಗಳ ಇಟ್ಟುಕೊಂಡ್ರೆ ಬಹಳ ಕಷ್ಟಪ್ಪ ಅಂತ ಮನಸ್ಸಲ್ಲಿ ಅಂದುಕೊಂಡಿದ್ದೆ. ಇಲ್ಲಿಗೆ ಬಂದ ಮೇಲೆ ಅರ್ಥ ಆಯಿತು ಯಾಕೆ ಈ ತಾಪದ ಸಂದರ್ಭದಲ್ಲಿ ಸುಧಾಮಂಗಳನ್ನು ಇಟ್ಕೊಂಡ್ರು ಅಂತ. ನೋಡಿ, ಈ ತಾಪಕ್ಕೆ ದೇವಲೋಕದ ಸುಧಾ ಬಹುಶಃ ಆವಿಯಾಗಬಹುದು. ದೇವಲೋಕದ ಪರಿಮಳ, ಅದರ ಆ ಗಂಧ ಪರಿಮಳ, ಅದರ ಗಂಧ ಅದು ಕಡಿಮೆ ಆಗ್ಬೋದು. ಆದರೆ ಎಂತಹ ತಾಪಕ್ಕೂ ಆವಿಯಾಗದೇ ಇರುವಂತಹ ಸುಧಾ, ಅದು ಜಯತೀರ್ಥರ ಸುಧಾ, ರಾಯರ ಪರಿಮಳ ಅನ್ನೋದನ್ನ ಜಗತ್ತಿಗೆ ಸಾರಬೇಕು ಹೇಳುವ ದೃಷ್ಟಿಯಿಂದ ಇಂತಹ ತಾಪದ ಕಾಲದಲ್ಲಿ ಅವರು ಈ ಸುಧಾಮಂಗಳವನ್ನ ಏರ್ಪಡಿಸಿ ಈ ಜಯತೀರ್ಥರ ಸುಧಾ, ರಾಯರ ಪರಿಮಳ ಇರುವಂತಹ ಮಹತ್ವವನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ. ಹಾಗಾಗಿ ಈ ಮಂತ್ರಾಲಯದಲ್ಲಿ ನಡೆಯುವಂತಹ ಈ ಸುಧಾಮಂಗಳ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಅಂತ ಭಾವಿಸಿದ್ದೇವೆ. ನಮಗೂ ಕೂಡ ಭಾಗವಹಿಸುವಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೆ ರಾಯರ ಮಠಕ್ಕೂ ರಾಜರ ಮಠಕ್ಕೂ ಇರುವಂತಹ ಸಂಬಂಧದ ಬಗ್ಗೆ ಅವರು ಆಗಲೇ ಮೊದಲೇ ಹೇಳಿಬಿಟ್ಟಿದ್ದಾರೆ. ಅದೃಶ್ಯವಾಗಿ ನಾವು ಇಲ್ಲಿ ನಿನ್ನೆ ಇಲ್ಲೇ ನಮ್ಮ ಮನಸ್ಸು ಇಲ್ಲೇ ಇತ್ತು. ಕಾರಣ ಅಂದರೆ ಈಗ ಆನ್ಲೈನ್ ಇದ್ದದ್ರಿಂದ ಆನ್ಲೈನ್ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು ದಾರಿಯಲ್ಲಿ. ಹಾಗಾಗಿ ಆ ಸಂಬಂಧ, ಪ್ರೀತಿಗಳು ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಹೇಳಿ ಆಶಿಸ್ತಾ, ಇದೀಗ 6ನೆಯ ಸುಧಾಮಂಗಳ. ಈ 6ನೇ ಸುಧಾಮಂಗಳಕ್ಕೆ ನೂರಾರು ವಿದ್ವಾಂಸರು, ಹಲವಾರು ಪೀಠಾಧಿಪತಿಗಳು, ಅದೇ ರೀತಿ ಸಾವಿರಾರು ಭಕ್ತರನ್ನು ಸೇರಿಸಿದ್ದಾರೆ. ಇನ್ನು 7, 8, 9, 10 ಎಲ್ಲ ನಿರಂತರವಾಗಿ ಸಾಗಲಿಕ್ಕಿದೆ. ವರ್ಷಕ್ಕೆ 2 ಇದ್ದೇ ಇರುತ್ತೆ ಅನ್ನುವಂತಹ ಒಂದು ನಿಶ್ಚಯವನ್ನು ಮಾಡಿಕೊಂಡೇ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಅದೆಲ್ಲವೂ ನಿರ್ವಿಘ್ನವಾಗಿ ಸಾಗಲಿ ಅಂತ ಹೇಳಿ ಆಶಿಸ್ತಾ ಈ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ.